ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಚನಾ ಕೈಗೆ ಒಂದು ಬಿಗ್ಗೆಸ್ಟ್ ಸುಳಿವು ಸಿಕ್ಕಿದೆ. ಇದರ ಮುಖಾಂತರ ದೇವಿ ಲಾಕ್ ಆಗ್ತದಾಳೆ, ಜೈಲು ಪಾಲಾಗೋದು ಗ್ಯಾರಂಟಿ ಅಂತ ಅನ್ನಿಸ್ತದ. ಹಾಗಿದ್ರೆ ಏನಾಯಿತು ಅಂತದ್ದು ತುಂಬಾ ಫಾಸ್ಟ್ ಆಗಿ ಕತೆ ಮುಂದುವರಿತಾ ಇದೆ. ಯಾವ ರೀತಿಯ ಟ್ವಿಸ್ಟ್ ಆ್ಯಂಡ್ ಟರ್ನ್ ಜೊತೆಗೆ ಕತೆಗೆ ಎಂಡಿಂಗ್ ಸಿಗತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಹಬ್ಬದ ದಿನ ನಿಜವಾಗ್ಲೂ ಕೂಡ ಕಪಿಲ್ ತುಂಬಾ ಒಳ್ಳೆಯವರಾಗಿ ರಚನಾ ಪರವಾಗಿ ನಿಂತ್ಕೊಂಡ್ಬಿಡ್ತಾರೆ. ಬಿಕಾಸ್ ಇದಕ್ಕೆಲ್ಲ ಕಾರಣ ಅಂದು ದೇವಿ ಆಡಿದಂಥ ಆಟ. ದೇವಿ ಇಲ್ಲಿ ಕಪಿಲ್ ಮತ್ತು ರಾಣನ ದೂರ ಮಾಡಬೇಕು ಅಂತ ಹೇಳಿ ಒಂದು ಬಾಣವನ್ನು ಬಿಡ್ತಾಳೆ. ಇದರ ಮುಖಾಂತರ ರಾಣ ನಿಜಮುಖ ಏನು ಅನ್ನೋದು ಕಪಿಲ್ ಮುಂದೆ ತೆರೆದುಕೊಳ್ಳುತ್ತೆ. ತನ್ನ ಸ್ವಾರ್ಥಕ್ಕೋಸ್ಕರ ಏನು ಬೇಕಿದ್ರೂ ಮಾಡ್ತಾನೆ ರಾಣ ಅನ್ನೋದು ಗೊತ್ತಾಗುತ್ತೆ. ಇಷ್ಟು ದಿನ ಕಪಿಲ್ ನಿಜವಾಗ್ಲೂ ಅಣ್ಣನ ರೀತಿ ರಾಣನ ಭಾವಿಸಿದ್ರು. ಆದರೆ ಇವತ್ತು ತನ್ನ ಪ್ರೀತಿಗೆ, ತನ್ನ ವಿಶ್ವಾಸಕ್ಕೆ ಬೆಲೆ ಇಲ್ಲ, ತನ್ನನ್ನು ತುಂಬ ಚಿಕ್ಕದಾಗಿ ಕಾಣ್ತಾರೆ, ಮಿಸ್ಯೂಸ್ ಮಾಡ್ಕೋತಾರೆ ಅನ್ನೋ ವಿಷಯ ಗೊತ್ತಾಗಿದೆ. ತನ್ನ ಎಂಥ ದ್ರೋಹ ಮಾಡಿದೆ, ಅಪ್ಪ ಅಮ್ಮಂಗೆ ಎಂಥ ಮೋಸ ಮಾಡಿದೆ ಅಂತ ಹೇಳಿ ಅವ್ರಿಗೆ ಅರಿವಾಗಿದೆ. ಕೊನೆಗೂ ಇಲ್ಲಿ ಜೀವ ತಮ್ಮನಾಗಿ ಬದಲಾಗಿದ್ದಾರೆ. ಇಲ್ಲಿ ಕಪಿಲ್ ಒಳ್ಳೆಯವರಾಗಿದ್ದಾರೆ, ಅವರ ತಪ್ಪು ಅವ್ರಿಗೆ ಅರ್ಥ ಆಗಿದೆ, ರಚನಾ ಪರವಾಗಿ ನಿಂತ್ಕೊಂಡಿದ್ದಾರೆ. ಇದೆಲ್ಲದರ ಜೊತೆಗೆ ರಚನಾ ತಂಗಿಯ ಮೇಲೆ ನಿಜವಾಗ್ಲೂ ಲವ್ ಆಗಿಬಿಟ್ಟಿದೆ ಕಪಿಲ್ಗೆ ಅಂತಾನೆ ಹೇಳ್ಬೋದು. ಇದೆಲ್ಲದರ ನಡುವೆ ಆ ಒಂದು ಗೊಂಬೆ ದೇವಿ ಅವತ್ತೇ ಕೆಲಸದವ್ರ ಕೈಗೆ ಕೊಟ್ಟು ಎಲ್ಲೋ ಆಚೆನ ಬಿಸಾಡಿಸಿದ್ರು. ಬಟ್ ಆ ಗೊಂಬೆ ಯಾರ ಕೈ ಸೇರಿದೆ ಗೊತ್ತಿಲ್ಲ, ಮತ್ತೆ ಇಲ್ಲಿ ಕಾಟ ಕೊಡೋಕೆ ಶುರು ಮಾಡ್ದ. ಆದರೆ ಈಗ ಕಾಟ ಕೊಡ್ತಿರೋದು ಕೃಷ್ಣಗೋ ರಚನಾಗೋ ಜೀವ ಆಗಲ್ಲ, ಆ ಒಂದು ಬೊಂಬೆನ ರೆಡಿ ಮಾಡಿದಂತಹ ದೇವಿಗೆ ನಿಜವಾಗ್ಲೂ ಆ ಬೊಂಬೆ ಕಾಟ ಕೊಡೋಕೆ ಶುರು ಮಾಡಿದ. ನಿಜವಾಗ್ಲೂ ಆ ಒಂದು ಕಾಟದಿಂದ ದೇವಿ ಬೇಸತ್ತು ಹೋಗಿದ್ದಾಳೆ. ಇದೆಲ್ಲದರ ನಡುವೆ ಇತ್ತ ಕಡೆ ರಾಣ ಏನು ಮಾಡೋದು, ಕೃಷ್ಣನ ಕಥೆಯನ್ನೇ ಮುಗಿಸ್ಬೇಕು ಅಂತ ಹೇಳಿ ದೇವಿ ಹೇಳಿದಾಗ ನಿಜವಾಗ್ಲೂ ರಾಣಗೆ ಶಾಕ್ ಆಗುತ್ತೆ. ಏನು ಮಾತಾಡ್ತಿದ್ಯಾ ದೇವಿ, ನಿಜವಾಗ್ಲೂ ಕೃಷ್ಣನ ಕತೆ ಮುಗಿಸಿದ್ರೆ ಆಸ್ತಿ ನಮ್ಮಂತೆ ಆಗುತ್ತೆ, ಯಾವುದೇ ಕಾರಣಕ್ಕೂ ಆಸ್ತಿ ನಮ್ಮ ಕೈವಶ ಆಗೋದಿಲ್ಲ, ಅದು ಟ್ರಸ್ಟ್ಗೆ ಸೇರುತ್ತೆ, ಹಾಗಾಗಿ ನಮ್ಮ ಕೈಲಿ ಸಿಗೋದಿಲ್ಲ ಅಂದಮೇಲೆ ಇನ್ಯಾಕೆ ನಾವು ಕೃಷ್ಣನ ಕತೆ ಮುಗಿಸ್ಬೇಕು, ಅವಳನ್ನು ಬದುಕಿಸಿದಷ್ಟೇ ನಮಗೆ ಆಸ್ತಿ ನಾವು ಅನುಭವಿಸೋಕ್ಕೆ ಸಾಧ್ಯ ಅಂತ ರಾಣ ಹೇಳಿದಾಗ ಯಾಕೆ ಆ ರೀತಿ ಅಂತ ಅನ್ಕೋತಾ ಇದೆಯಾ, ಕೃಷ್ಣನ ಕತೆ ಮುಗಿದ್ರೆ ಟ್ರಸ್ಟ್ಗೆ ಹೋಗುತ್ತೆ, ಆ ಟ್ರಸ್ಟಿನ ಬೋರ್ಡ್ ಮೆಂಬರ್ಸ್ ನಾವಾದ್ರೆ ಆಮೇಲೆ ಆ ದುಡ್ಡು ನಮ್ಮ ಕೈವಶ ಆಗತ್ತೆ, ನಾವೇ ಅದನ್ನು ನಡೆಸೋದ್ರಿಂದ ಆಸ್ತಿ ಮತ್ತೆ ನಮ್ಮ ಕೈಗೆ ಬಂದು ಸೇರುತ್ತಲ್ವ ಅಂತ ದೇವಿ ಹೇಳಿದಾಗ, ವಾವ್ ದೇವಿ ನೀನು ನನ್ನಂಥ ಬುದ್ಧಿವಂತಿಗೆ ಇಷ್ಟು ದಿನ ಇದು ತಲೆಗೆ ಹೋಗಲೇ ಇಲ್ಲ ನೋಡು, ಆದರೆ ನೀನು ಎಷ್ಟು ಸಖತ್ತಾಗಿ ಯೋಚನೆ ಮಾಡಿದೆ, ರಿಯಲಿ ನಿನ್ನ ಒಂದು ಟ್ಯಾಲೆಂಟ್ಗೆ ನಿಜವಾಗ್ಲೂ ಅಲ್ವಾ. ಆಮೇಲೆ ಕೃಷ್ಣನ ಕತೆ ಮುಗಿಸಿದ್ರೆ ಟ್ರಸ್ಟ್ಗೆ ಹೋಗುತ್ತೆ, ಆ ಟ್ರಸ್ಟಿನ ಬೋರ್ಡ್ ಮೆಂಬರ್ಸ್ ನಾವಾದರೆ ನಮ್ಮ ಕೈಗೆ ಸೇರುತ್ತಲ್ವ, ವಾವ್ ಸೂಪರ್ ನಿನ್ನ ಪ್ಲ್ಯಾನ್ ಅಂತ ಹೇಳ್ತಾರೆ. ಈಗ ಏನು ಮಾಡೋದು ಅಂದಾಗ ಟ್ರಸ್ಟ್ ಮೆಂಬರ್ಸ್ನ ಆಲ್ರೆಡಿ ಮೀಟಿಂಗ್ ಕರ್ತೇನೆ, ಈಗ ನಡಿ ಮೀಟಿಂಗ್ಗೆ ಅಂದಾಗ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ, ನೀನು ತುಂಬಾ ಫಾಸ್ಟ್ ಇದೆಯಾ ಅಂತ ಹೇಳಿ ರಾಣ ಮತ್ತು ದೇವಿ ಇಬ್ಬರು ಕೂಡ ಒಂದು ಮೀಟಿಂಗನ್ನು ಅಲ್ಲಿ ಜಾಯ್ನ್ ಆಗ್ತಾರೆ. ಒಂದು ಮೀಟಿಂಗಲ್ಲಿ ಬೋರ್ಡ್ ಮೆಂಬರ್ಸ್ ಎಲ್ಲರೂ ಕೂಡ ಇದೇ ಒಂದು ವಿಷಯವಾಗಿ ಮಾತಾಡ್ತಾರೆ. ನಾವು ಕೂಡ ಒಂದು ಬೋರ್ಡ್ ಮೆಂಬರ್ಸ್ ಆಗ್ತೀವಿ ಅಂತ ಹೇಳಿ ದೇವಿ ಮತ್ತು ರಾಣ ಹೇಳ್ತಾರೆ, ನಮಗೂ ಆಸೆ ಇದೆ ಜನಗಳ ಸೇವೆ ಮಾಡೋದಕ್ಕೆ, ಅನಾಥರ ಸೇವೆ ಮಾಡೋದಕ್ಕೆ ಅಂತ ಹೇಳಿದಾಗ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ಬಯಲಾಗಿರೋದ್ರಿಂದಾಗಿ ನೀವು ಯಾರೂ ಕೂಡ ಅದರಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಇಲ್ಲ. ಆಲ್ರೆಡಿ ಜಗದೀಶ್ ಚಂದ್ರ ಅವರು ಹೇಳ್ಬಿಟ್ಟಿದ್ದಾರೆ, ಒಂದು ಕುಟುಂಬದವರು ಯಾರೂ ಇದರ ಸದಸ್ಯರಾಗಬಾರ್ದು ಅಂತ. ಕಾನೂನಿನ ಪ್ರಕಾರವಾಗಿಯೂ ಕೂಡ ಟ್ರಸ್ಟನ್ನ ಮೆಂಬರ್ಸ್ ಕೂಡ್ದು, ಹಾಗಾಗಿ ನಾವು ಕಾನೂನಿನ ಪ್ರಕಾರವಾಗಿ ಹೋಗ್ತೀವಿ. ನಿಮ್ಮ ಕೈಗೇನಾದರೂ ಟ್ರಸ್ಟಿನ ಮೆಂಬರ್ಸ್ ಆಗಿ ನಿಮ್ಮ ಕೈಗೆ ಆ ಒಂದು ದುಡ್ಡುಗಳು ತಲುಪಿದ್ರೆ ಖಂಡಿತ ಅದು ಮಿಸ್ಯೂಸ್ ಆಗೋ ಚಾನ್ಸಸ್ ಇದೆ, ನನಗೆ ಇದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪಿಗೆ ಇಲ್ಲ ಅಂತ ಅಲ್ಲಿರ್ತಕ್ಕಂಥ ಜಗದೀಶ್ ಅವರು ಹೇಳ್ತಾರೆ. ಬಟ್ ಉಳಿದವರು ನಮಗೆ ಸಮಯ ಬೇಕು ಅಂತಾರೆ. ಈ ಕಡೆ 5 ಜನ ಒಪ್ಕೊಂಡ್ರೆ ಆಗತ್ತಲ್ವಾ ಅಂತ ದೇವಿ ಹೇಳಿದಕ್ಕೆ, ಇಲ್ಲ ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅಂತಾನೆ ಜಗದೀಶ್ ಹೇಳ್ಬಿಡ್ತಾರೆ. ಬಟ್ ಇನ್ನೊಬ್ರು, ನೀವು ಅವ್ರ ಮಕ್ಕಳಾಗಿರೋದ್ರಿಂದ ನಿಮ್ಮದೇ ಟ್ರಸ್ಟ್ ಆಗಿರೋದ್ರಿಂದ ನಂದೇನು ಅಭ್ಯಂತರ ಇಲ್ಲ, ಒಪ್ಕೋತೀನಿ ಅಂತಾರೆ. ಇಲ್ಲಿ ಒಂದಿಬ್ಬರು ಟೈಮ್ ಕೇಳಿದ್ರೆ ಇನ್ನೊಂದಿಬ್ಬರು ಒಪ್ಕೋತಾರೆ, ಇನ್ನೊಬ್ರು ಜಗದೀಶ್ ಅನ್ನೋರು ಮಾತ್ರ ಇದಕ್ಕೆ ಒಪ್ಕೊಂಡಿಲ್ಲ. ಅದೇ ಒಂದು ವಿಷಯವನ್ನು ರಾಣ ಮತ್ತು ದೇವಿ ಮಾತನಾಡ್ತಾರೆ. ಇದೇನಿದು ಅಪ್ಪ ಜಗದೀಶ್ ಅನ್ನೋ ಹೆಸರೇ ನಂಗೆ ಆಗಲ್ವ, ಇಲ್ಲೂ ಕೂಡ ಬಂದು ಜಗದೀಶ್ ಅನ್ನೋನೇ ತಡೆ ಹಾಕ್ತಿದ್ದಾನಲ್ಲ, ಏನು ಮಾಡೋದು ಅನ್ನೋ ಒಪ್ಕೊಳ್ಳಿಲ್ಲ ಅಂದಾಗ ಜಸ್ಟ್ ಕನ್ವಿನ್ಸ್ ಮಾಡಿ ನೋಡೋಣ, ಏನಾದರೂ ಕನ್ವಿನ್ಸ್ ಆದರೆ ಒಳ್ಳೇದು, ಇಲ್ಲ ಅಂದರೆ ಬೇರೆದೇ ಪ್ಲ್ಯಾನ್ ಇರುತ್ತೆ ಮಾಡೋಣ ಅಂತ ದೇವಿ ಹೇಳ್ತಾಳೆ. ಈ ಕಡೆ ದೇವಿ ಕೂಡ ತನ್ನ ರೂಮಿಗೆ ಹೋಗಿದ್ದೆ ರೊಚ್ಚಿಗೆ ಹೇಳ್ತಿದ್ದಾಳೆ, ಏನಪ್ಪ ಇದು ಜಗದೀಶ್ ಅನ್ನೋ ನನ್ನ ನೆಮ್ಮದಿನೇ ಇರೋಕ್ಕೆ ಬಿಡ್ತಾನೆ ಇಲ್ವಲ್ಲ, ಎಲ್ಲರೂ ಒಪ್ಕೊಂಡೆ ಜಗದೀಶ್ ಅನ್ನೋನೊಬ್ಬ ಒಪ್ಕೋತಿಲ್ವಲ್ಲ, ಏನು ಮಾಡಲಿ ಅಂತಿದ್ದಾಗೆ ಮತ್ತೆ ಬೊಂಬೆ ಅಟ್ಯಾಕ್ ಮಾಡ್ತದೆ. ಈ ಕಡೆ ದೇವಿ ನಿಜವಾಗ್ಲೂ ಹೆದರೋಗ್ತಿದ್ದಾಳೆ. ತನ್ನ ಕೆಲಸದವ್ರನ್ನ ಕರೀತಾರೆ, ನೀನು ನಿಜವಾಗ್ಲೂ ಆ ಬೊಂಬೆನ ಏನು ಮಾಡಿದೆ ಎಸಿ ಅಂತ ಹೇಳಿದ್ನಲ್ಲ ಅಂದಾಗ, ನಿಜವಾಗ್ಲೂ ಅಮ್ಮವ್ರೆ ನೀವು ಹೇಳಿದಾಗ ನಾನು ಎಸ್ತೆ, ಖಂಡಿತವಾಗ್ಲೂ ನಾನು ಎಸ್ತಿದ್ದು ನಿಜ ಅಂತ ಕೆಲಸದವ್ರು ಹೇಳ್ತಿದ್ರೆ, ಎಸ್ತಿದ್ರೆ ಮತ್ತೆ ಹೇಗೆ ಬರ್ತಿತ್ತು, ಅದು ಬಂದಿದೆಯಲ್ಲ ಅಂತ, ಅಯ್ಯೋ ಅದೆಲ್ಲೋ ನಿಮ್ಮ ಭ್ರಮೆ ಇರಬೇಕು ಅಂತ ಹೇಳಿ ಹೋಗ್ತಾರೆ. ನಿಜವಾಗ್ಲೂ ಹಾಗಿದ್ರೆ ಅದು ನನ್ನ ಭ್ರಮೆನ, ನಿಜವಾಗ್ಲೂ ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಅನ್ಕೋತಾಳೆ ದೇವಿ. ಅತ್ತ ಕಡೆ ರಚನಾ ಮತ್ತು ಜೀವ ಮತ್ತಷ್ಟು ಕ್ಲೋಸ್ ಆಗ್ತಿದ್ದಾರೆ. ಈ ಕಡೆ ಮಗು ಅಪ್ಪ ಅಮ್ಮ ಒಂದು ಒಳ್ಳೆ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಇದು ಎಲ್ಲದರ ನಡುವೆ ರಚನಾಗೆ
ಅನ್ಸುತ್ತೆ ಇದೇನಪ್ಪ ಇದು ಹಬ್ಬದ ವಿಷಯದಲ್ಲಿ ನಾನು ಮರ್ತೆ ಹೋಗ್ಬಿಟ್ನಲ್ಲ. ಆ ಒಂದು ಡಸ್ಟ್ಬಿನ್ನಿಂದ ಒಂದು ಇಂಜೆಕ್ಷನ್ನ ತೊಗೊಂಡು ಬಂದಿದ್ದೆ. ಈ ಒಂದು ಮೆಡಿಸಿನ್ನ ನಾನು ನನ್ನ ತಂಗಿ ಕೊಟ್ಟು ಟೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹೋಗಬೇಕು ಅನ್ಕೋತಾರೆ. ಅಷ್ಟರಲ್ಲಿ ಕಪಿಲ್ ಅಲ್ಲಿಗೆ ಬರ್ತಾರೆ. ನನಗೆ ಕೊಡಿ, ನಾನು ತೊಗೊಂಡು ಹೋಗಿ ಕೊಡ್ತೀನಿ ಅಂತ ಹೇಳಿ ಇಲ್ಲಿ ರಚನಾ ಹತ್ರ ಆ ಒಂದು ಔಷಧಿನ ತೊಗೊಂಡು ಹೋಗಿದ್ದೆ. ರಚನಾ ಅಮ್ಮನ ಮನೆಗೆ ಹೋಗ್ತಾರೆ. ಅಕ್ಕ ಬ್ಯಾಗ್ ತಂದ್ಕೊಟ್ಟಿದ್ದಾಳ ಅಂತಕ, ಹೌದು ತೊಗೊಳ್ಳಿ ಅಂತ ಹೇಳಿ ಕಪಿಲ್ ಕೊಡ್ತಾರೆ. ನಂತರ ಅದನ್ನು ತೊಗೊಂಡು ಹೋಗ್ತಾಳೆ. ಈ ಕಡೆ ವಜ್ರೇಶ್ವರಿ, ತೇಜ್ ಅವರಿಗೆಲ್ಲ ಕೂಡ ಏನದು ಅಂತ ಕೇಳ್ತಿದ್ದಾರೆ. ಇದನ್ನು ಅಕ್ಕ ಟೆಸ್ಟ್ ಮಾಡು ಅಂತ ಹಿಡಿದು, ಹಾಗಾಗಿ ಟೆಸ್ಟ್ ಮಾಡಿದೆ. ನಿಜ ಹೇಳಬೇಕು ಅಂದರೆ ಈ ಒಂದು ಮೆಡಿಸಿನ್ ಸ್ಲೋ ಪಾಯ್ಸನ್ ಇದ್ದಾಗೆ ನಿಜವಾಗ್ಲೂ ಇದನ್ನು ಹಾಕ್ತಾ ಬಂದಷ್ಟು ನಿಜವಾಗ್ಲೂ ದೇಹವನ್ನೇ ಚುಚ್ಚಿ ಸಾಯಿಸ್ಬಿಡುತ್ತೆ ಒಂದಿನ ಅಂತ ಹೇಳಿದಾಗ ಇಡೀ ಮನೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಈ ಒಂದು ವಿಷಯ ರಚನಾಗೂ ಕೂಡ ಗೊತ್ತಾಗ್ತದೆ. ಮತ್ತೆ ಇಲ್ಲಿ ದೇವಿನ ಬೊಂಬೆ ಅಟ್ಯಾಕ್ ಮಾಡ್ತಿದೆ. ದೇವಿ ಅಂತ ಹೇಳಿ ನಿಜವಾಗ್ಲೂ ದೇವಿ ಎಷ್ಟು ಮಟ್ಟಿಗೆ ತತ್ತರಿಸಿ ಹೋಗ್ತಿದ್ದಾಳೆ ಅಂದರೆ ಹೆದ್ರೋಗ್ತಿದ್ದಾಳೆ. ಆದರೆ ಇಷ್ಟು ದಿನ ಇದ್ದಂಥ ಗೊಂಬೆ ರೀತಿನೇ ಬೇರೆ, ಇವತ್ತಿರ್ತಕ್ಕಂಥ ಗೊಂಬೆ ರೀತಿನೇ ಬೇರೆ. ಆ ಬೊಂಬೆಯನ್ನು ತಂದಿದ್ದು ದೇವಿ ಆಗಿದ್ರು ಕೂಡ ಇವತ್ತು ಆ ಒಂದು ಬೊಂಬೆಗೆ ಮಾಡಿರ್ತಕ್ಕಂಥ ಸ್ಟ್ರಕ್ಚರ್ ಎಲ್ಲವೂ ಕೂಡ ಬೇರೆ ಇದೆ. ಈ ಕಡೆ ನಾನು ವಾಯ್ಸನ್ನು ಬೇರೆ ಮಾಡಿದ್ನಲ್ವ, ಇದೇನಿದು ಮಗು ವಾಯ್ಸ್ ಹೋಗಿ ದೊಡ್ಡವ್ರ ವಾಯ್ಸ್, ಲೇಡಿ ವಾಯ್ಸ್ ಬಂದಿದೆಯಲ್ಲ, ಹೇಗಿದೆಲ್ಲ ಸಾಧ್ಯ? ನಾವು ಮಾಡಿದಂಥ ಗೊಂಬೆ ನಮ್ಮನ್ನೇ ಅಟ್ಯಾಕ್ ಮಾಡೋಕೆ ಆಗೋದಿಲ್ವಲ್ಲ ಅಂತೆಲ್ಲ ಯೋಚನೆ ಮಾಡಿ ಹೆದ್ರೋಗ್ತಿರ್ತಾಳೆ. ಅಷ್ಟರಲ್ಲಿ ರಾಣ ಅಲ್ಲಿಗೆ ಬರ್ತಾರೆ. ರಾಣ ಬಂದಿದ್ದೆ. ಈ ಕಡೆ ದೇವಿ ಏನು ರಾಣ ಅಂತ ಕೇಳ್ತಿದ್ರೆ ನಿಜವಾಗ್ಲೂ ನನಗೆ ಕುತ್ತಿಗೆಗೆ ಬಂದಿದೆ, ದಯವಿಟ್ಟು ನೀನೇ ಹೆಲ್ಪ್ ಮಾಡಬೇಕು. ಆ ಜಗದೀಶ್ ಏನಂದ ಅಂದಾಗ ಕೇಳಿದೆ, ಮಾತಾಡಿಸ್ದೆ ಒಂದಷ್ಟು ಬೋರ್ಡ್ ಮೆಂಬರ್ಸಿಂದ ಕೂಡ, ಬಟ್ ಯಾವುದೇ ಕಾರಣಕ್ಕೂ ವ್ಯಕ್ತಿ ಒಪ್ಕೋತಿಲ್ಲ ಅಂದಾಗ ನಿಜವಾಗ್ಲೂ ನನ್ನ ಕುತ್ತಿಗೆಗೆ ಬಂದಿದೆ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ನಾನು ಸತ್ತೋಗ್ಬಿಡ್ತೀನಿ ಅನಿಸುತ್ತೆ ಅಂದಾಗ ಏನಾಯಿತು ಏನು ಅಂದಾಗ ನಾನು ಒಂದು ಇಲ್ಲೀಗಲ್ ಗೋಲ್ಡ್ ಬಿಸ್ನೆಸ್ ಮಾಡ್ತಿದ್ದೀನಿ, ಆ ವ್ಯಕ್ತಿಗೆ ಗೋಲ್ಡ್ ಕೊಡ್ತೀನಿ ಅಂತದೆ, ಬಟ್ ಇವಾಗ ದುಡ್ಡು ತೊಗೊಂಡ್ಬಿಟ್ಟಿದ್ದೀನಿ, ಕೊಡೋಕ್ಕಾಗ್ತಿಲ್ಲ ಅಂದಾಗ ದುಡ್ಡನ್ನೇ ಕೊಟ್ಬಿಡು ಅಂದಾಗ ಅದನ್ನು ಬೇರೆ ಕಡೆ ಚಾನಲೈಸ್ ಮಾಡಿದ್ದೀನಿ ಅಂತ ರಾಣ ಹೇಳ್ತಾರೆ. ಹೌದಾ, ಹಾಗಿದ್ರೆ ಚಿನ್ನನೇ ಕದ್ದು ಕೊಟ್ಬಿಡೋಣ, ಇವತ್ತು ಶ್ರೀವಾರಿ ಜ್ಯುವೆಲರ್ಸ್ಗೆ ಕನ್ನ ಹಾಕೋಣ ಅಂತ ಹೇಳಿ ರಾಣಾದೇವಿ ಪ್ಲ್ಯಾನ್ ಮಾಡ್ಕೋತಾರೆ. ಇತ್ತ ಕಡೆ ಒಂದು ಇಡೀ ವಿಷಯವಾಗಿ ಲಾಯರ್ ಭರಣೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಜೀವ ಹೋಗ್ತಿದ್ದಾರೆ. ಇತ್ತ ಕಡೆ ರಚನಾಗೆ ಆ ಒಂದು ಔಷಧಿಯ ವಿಷಯ ಗೊತ್ತಾಗಿದೆ. ಇದೆಲ್ಲದರ ನಡುವೆ ಮನೆಯವರೇ ಕೇಳಿ ಅನ್ನೋ ವಿಷಯ ರಚನಾಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಆಕೆ ಯಾರು ಅನ್ನೋದನ್ನು ತಿಳ್ಕೊಳ್ಳೋಕೆ ಮುಂದಾಗ್ತಿದ್ರೆ ಆ ಗೊಂಬೆಯನ್ನು ಬಿಟ್ಟು ಮತ್ತಿನ್ಯಾರು ದೇವಿ ವಿಶ್ವದಲ್ಲಿ ಆಟ ಆಡ್ತಿರೋದು ಅನ್ನೋದನ್ನು ಕೂಡ ತಿಳ್ಕೊಬೇಕಾಗಿದೆ. ಇದೆಲ್ಲದರ ನಡುವೆ ಕದಿಯೋಕೆ ಹೋದಂಥ ರಾಣಾದೇವಿ ಲಾಕ್ ಆಗ್ತಿದ್ದಾರೆ. ಈ ಕಡೆ ಔಷಧಿ ವಿಷಯ ಕೂಡ ರಿವೀಲ್ ಆಗ್ತಿದ್ದಾಗೆ ದೇವಿಯ ನಿಜ ಕುತಂತ್ರ, ನಿಜ ಬಣ್ಣ ಏನು ಅಂತಕ್ಕಂಥದ್ದು ರಚನಾ ಮುಂದೆ ರೆಡ್ ಹ್ಯಾಂಡ್ ಆಗಿ ಬಯಲಾಗ್ತದೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಂದಂಥ ದೇವಿಯ ಕಥೆಯನ್ನು ಖಂಡಿತ ಮುಗಿಸೋದಕ್ಕೆ ರಚನಾ ಮುಂದಾಗ್ತಿದ್ದಾಳೆ. ಜೊತೆಗೆ ದೇವಿಗೆ ಸರಿಯಾಗಿ ಟಕ್ಕರ್ ಕೊಟ್ಟು ಉತ್ತರ ಕೊಡೋದಕ್ಕೆ ಸಿದ್ಧವಾಗಿರ್ತಕ್ಕಂಥ ರಚನಾ ಪೊಲೀಸ್ ಅವನ್ನ ಕರೆಸಿ ಇಲ್ಲಿ ರಾಣ ಮತ್ತು ದೇವಿಯನ್ನ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡಿಸಿದ್ದೆ. ಅವರನ್ನ ಜೈಲು ಪಾಲು ಮಾಡ್ತಾಳೆ. ಕೊನೆಗೂ ತಪ್ಪು ಮಾಡಿದಂಥ ರಾಣ ಮತ್ತು ದೇವಿಗೆ ಶಿಕ್ಷೆ ಆಗತ್ತಾ. ಆ ಕಡೆ ಪದ್ಮಜ್ ಅವ್ರಿಗೆ ನಿಜ ಸತ್ಯ ಏನು, ಜೀವ ಎಷ್ಟು ಒಳ್ಳೆಯವರು ಎಲ್ಲವೂ ಕೂಡ ಗೊತ್ತಾಗತ್ತಾ. ಯಾವ ರೀತಿಯಲ್ಲಿ ಕತೆಗೆ ಎಂಡಿಂಗ್ ಸಿಗುತ್ತೆ, ಯಾವ ರೀತಿಯಲ್ಲಿ ಕತೆಗೆ ಕ್ಲೈಮ್ಯಾಕ್ಸ್ ಸಿಗುತ್ತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ